ಅಮ್ಮ ಮಾ ಮಗ ಕಿರಣ, ಯಾಕಲ್ಲ ಒಂದು ಫೋನು ಮಾಡಲಿಲ್ಲ, ಬಂದ್ಬಿಟ್ಟಿದ್ದಿ? ಹಂಗಂದ್ರೇನು? ನೀನು ಫೋನ್ ಮಾಡಿಬಿಟ್ಟೆ ಬರಬೇಕಾ ನಾನು? ಅಯ್ಯಯ್ಯೋ, ಹಂಗೆ ಯಾಕಪ್ಪ ಅಂದೀಯ? ನಾನು ಹಂಗೆ ಹೇಳಿದ್ನೆ, ಸಡನ್ನಾಗಿ ಬಂದ್ಬಿಟ್ಟಲ್ಲ, ಅದಕ್ಕೆ ಹಂಗಂದೆ. ಏನಿಲ್ಲ, ಸೆಕೆಂಡ್ ಇಯರ್ನವ್ರಿಗೆ ಎಕ್ಸಾಮ್ ಇತ್ತಲ್ಲ, ಅದಕ್ಕೆ ನಮ್ಗೆ ರಜಾ ಕೊಟ್ಟರು. ನಾನು ಅಲ್ಲಿದ್ಕೊಂಡು ಏನು ಮಾಡಲಿ, ಅದಕ್ಕೆ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ಬಾ ಬಾ, ನಾನು ನೀನು ನೋಡಿ ದಿವಸ ಆಗಿತ್ತು. ನೀನೊಬ್ಬ ಅಪರೂಪಕ್ಕೆ ಬತ್ತೀಯ. ಸರಿ ಆಯಿತು, ಹೇಳು ಅಪ್ಪನಿಗೆ. ಮುಂದಿನ ವರ್ಷಕ್ಕೆ ನಾನು ಇಲ್ಲ ಕಾಲೇಜಿಗೆ ಸೇರ್ಕೊತೀನಿ. ಹಾಂ, ನೋಡ್ದ ನಿನ್ನ ನನ್ನೇ ತಗ್ಲಾಕ್ ಬಿಡುವ ಅಂತನಾ? ನೀನು ಸರಿ ಇಲ್ವಲ್ಲ ನೀನು, ಅದಕ್ಕೆ ತಾನೇ ನಿಮ್ಮಪ್ಪ ತಗೊಂಡೋಗಿ ನಿನ್ನ ಹಾಸ್ಟೆಲಿಗೆ ಬಿಸಾಕಿದ್ದು. ಇಲ್ಲ ಹೇಳವು, ಹಂಗೆಲ್ಲ ಫ್ರೆಂಡ್ಗಳ ಜೊತೆ ಎಲ್ಲ ಹೋಗೋಕ್ಕಿಲ್ಲ. ಹೋದರೆ ಅಣ್ಣನ ಜೊತೆ ಹೋಗ್ತೀನಿ, ಇಲ್ಲಾಂದರೆ ಮನೆಗೆ ಇರ್ತೀನಿ. ಹೇಳವ ಅಪ್ಪನಿಗೆ. ಹ್ಞೂ ಕಣಪ್ಪ, ನೀನು ಹಿಂಗೆ ಅನ್ನೋದು, ಆಮೇಲೆ ಅದೇ ಚಾಳಿ ತೆಗಿತೀಯ ನೀನು. ಇಲ್ಲ ಕಣವು, ಪ್ರಾಮಿಸ್ ಕಣವು. ಅಯ್ಯೋ, ಅದೆಲ್ಲ ಆಮೇಲೆ ಇರಲಿ. ನೀನು ಬಾ, ಮೊದಲು ಕೈ ಕಾಲು ತೊಳ್ಕೊಂಡು ಊಟ ಮಾಡಿ ಬಾ. ಎಲ್ಲವ, ಯಾರು ಕಾಣಿಸ್ತಾ ಇಲ್ಲ? ಎಲ್ಲರೂ ಅವರೇ ಕಣ್, ಬಾರಪ್ಪ. ಹೇ ಬ್ರೋ, ಯಾವಾಗ ಬಂದೆ ಬ್ರೋ? ಈ ತಗೊಂಡು ನನ್ನ ಮಗ ಯಾವಾಗ ಬಂದ? ನಮ್ಮನೇಲಿ ಏನು ಮಾಡ್ತಾವ ನೀನು? ಚೆನ್ನಾಗಿದ್ದೀನಿ. ಏನು ಬ್ರೋ ಸಡನ್ನಾಗಿ ಬಂದ್ಬಿಟ್ಟಿದ್ಯಾ? ಲೀವ್ ಸಿಕ್ತಾ? ಹಾಂ ರಜಾ ಆಯಿತು, ಅದಕ್ಕೆ ಬಂದೆ. ನೀನು ಹೆಂಗಿದ್ಯಮ್ಮ ಶ್ರಾವಣಿ? ನಾನು ಚೆನ್ನಾಗಿದ್ದೀನಿ ಬ್ರೋ. ಅರುಣಾಣ ಎಲ್ಲೋದಮ್ಮ? ಎಲ್ಲೋ ಹೋಗಿದ್ದಾನೆ, ಈಗ ಬಂದ. ರೂಮ್ನಾಗ ಇರ್ಬೇಕು ನೋಡಪ್ಪ. ಸರಿ, ನಾನು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ. ಸರಿಪ್ಪ. ಹಾಯ್ ಬ್ರೋ. ಏ ಕಿರಣ, ಯಾವಾಗ ಬಂದು? ಏನು ಸಡನ್ನಾಗಿ ಬಂದ್ಬಿಟ್ಟಿದ್ಯಾ? ಫೋನು ಮಾಡಲಿಲ್ವಲ್ಲ? ಫೋನ್ ಮಾಡಿದರೆ ಬಸ್ ಸ್ಟಾಪಿಗೆ ಬಂದು ಕರ್ಕೊಂಡು ಬರ್ತಿರ್ಲಿಲ್ವಾ? ಅನ್ಕೊಂಡೆ ಬ್ರೋ ಫೋನ್ ಮಾಡೋಣ ಅಂತ. ಅಷ್ಟರಲ್ಲಿ ಊರಿನವ್ರು ಯಾರೋ ಸಿಕ್ಕಿದ್ರು, ಅವ್ರ ಜೊತೆಗೆ ಬಂದ್ಬಿಟ್ಟೆ. ಹೌದಾ, ಮತ್ತೆ ಸ್ಟಡೀಸ್ ಎಲ್ಲ ಹೆಂಗೆ ನಡೀತಿದೆ? ಹಾಂ ಅದು ಚೆನ್ನಾಗಿ ನಡೀತಾ ಇರುತ್ತೆ, ಅದು ಬಿಡು. ನಿಂದು ಐಶುದು ಲವ್ ಸ್ಟೋರಿ ಎಲ್ಲಿವರೆಗೂ ಬಂತಪ್ಪ? ಅಯ್ಯೋ ನಿಧಾನನು, ಮನೆ ತುಂಬ ಜನ ಇದ್ದಾರೆ ಇವಾಗ, ಹಾಗೆಲ್ಲ ಜೋರಾಗಿ ಕೇಳಬೇಡ. ಹಾಂ ನಾನು ನೋಡಿದೆ. ಈ ಶರಣ ಮತ್ತು ಶ್ರಾವಣಿ ಎಲ್ಲ ನಮ್ಮನೇಲೇ ಇದ್ದಾರೆ. ಯಾಕೆ, ರಜಕ್ಕೆ ಏನಾದರೂ ಬಂದಿದ್ದಾರಾ? ಏ ಇಲ್ಲಪ್ಪ, ಅವ್ರ ಫುಲ್ ಫ್ಯಾಮಿಲಿನೇ ಬಂದಿದೆ. ದೊಡ್ಡಪ್ಪ ದೊಡ್ಡಮ್ಮನೂ ಬಂದಿದ್ದಾರೆ. ಅವರೇನೋ ಇಲ್ಲಿ ಮನೆ ಕಟ್ಟಿಸ್ತಾರಂತೆ, ಅದುವರೆಗೂ ನಮ್ಮನೇಲಿ ಇರ್ತೀನಿ ಅಂತ ಬಂದವ್ರೆ. ವಾ, ನಿಜವಾಗ್ಲೂ? ಯಾಕೋ ಹಂಗೆ ಕೇಳ್ತೀಯ? ಕಟ್ಟಿಸ್ತಾರೇನೋ? ನೀನು ತಲೆ, ಅವ್ರೇನೂ ಕಟ್ಸಲ್ಲ. ನೀನು ಯಾರ ಬಗ್ಗೆನೂ ತಿಳ್ಕೊಳಲ್ಲ ಬ್ರೋ, ಅದೇ ಬಂದಿರೋದು. ಯಾಕೆ ಹಂಗಂತ್ಯ? ದೊಡ್ಡಪ್ಪ ಫುಲ್ಲು ಲಾಸ್ ಆಗಿದ್ದಾರೆ ಬ್ರೋ. ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ದೊಡ್ಡಮ್ಮ ಎಲ್ಲ ಲಾಸ್ ಮಾಡಿಕ್ಕಿದ್ದಾಳೆ. ಇನ್ನು ಈ ಶರಣ IPL, ಆಮೇಲೆ ಅದು ಗಿಟ್ಟಿಂಗು ಇವನು ಮಟ್ಕ ಅವೆಲ್ಲ ಆಡ್ಕೊಂಡಿರ್ತಾನೆ. ವೇಸ್ಟ್ ನನ್ನ ಮಗ ಬ್ರೋ ಅವನು. ಹೌದೇನೋ? ನಿನಗೆ ಹೆಂಗೆ ಗೊತ್ತಾಯ್ತು ಇದೆಲ್ಲ? ಅಯ್ಯೋ ನನಗೆ ಗೊತ್ತು ಬ್ರೋ, ನಾನೆಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೀನಿ. ಏನು ಯಾರೂ ಹೇಳಲ್ವಾ? ನಮ್ಮ ಸಂಬಂಧಿಕರಲ್ಲೆಲ್ಲ ಓಡಾಡ್ತಿದೆ, ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟೇ. ಸರಿ ಅದು ಬಿಡು, ಈಗಲಾದರೂ ಹೇಳು, ನಿಂದು ವಿಷಯ ಎಲ್ಲಿವರೆಗೂ ಬಂತು? ಎಲ್ಲಿವರೆಗೂ ಬಂತು ಅಂದರೆ ಎಲ್ಲಿದೆಯೋ ಅಲ್ಲೇ ಇದೆ. ಅಂದರೆ ಮನೇಲಿ ಯಾರಿಗೂ ಗೊತ್ತಿಲ್ವಾ? ಯಾರು ಒಪ್ತಾ ಇಲ್ವಾ? ಮನೇಲೆಲ್ಲ ಒಪ್ಕೊಂಡಿದ್ದಾರೆ, ಅಪ್ಪನೂ ಒಪ್ಕೊಂಡಿದ್ದೆ, ಅಮ್ಮನೂ ಒಪ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ಗೊತ್ತಾ? ಅಜ್ಜಿ ವಾಪಸ್ ಬಂದರು. ಏನೋ ಕಾಗೆ ಮುತ್ಕಿ ವಾಪಸ್ ಬಂದ್ಬಿಡ್ತಾ? ಯಾಕೆ, ಮಗಳು ಮನೆ ಸಾಕಾಗೋಯ್ತಂತ? ಒಂದು ಲೆಕ್ಕದಲ್ಲಿ ಹಾಗೇನೆ. ಮಗಳದು ಮತ್ತು ಮೊಮ್ಮಗಳದು ಯೋಗ್ಯತೆ ಗೊತ್ತಾಗಿದೆ, ಅಲ್ಲೇ ಹೋಗಿದ್ರಲ್ಲ, ಎಲ್ಲ ನೋಡ್ಕೊಂಡವ್ರೆ. ಅದಕ್ಕೇ ಬೇಡ ಅಂತಂದ್ಬಿಟ್ಟು ವಾಪಸ್ ಬಂದ್ಬಿಟ್ರು. ವಾ, ಆಮೇಲೆ ಐಶುನ ಒಪ್ಕೊಂತೋ ಇಲ್ವಾ ನಮ್ಮ ಕಾಗೆ ಮುತ್ಕಿ? ಈಗ ಐಶುನ ಮದುವೆ ಆಗೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಅಜ್ಜಿದು ಒಪ್ಕೊಂಡಿದ್ದಾರೆ. ಇದೇ ಇನ್ನೂ ಅವ್ರ ಮನೆ ಕಡೆಗೆ ವಿಚಾರಿಸ್ಬೇಕು, ಏನು ಹೇಳ್ತಾರೆ ಏನು ಅಂತ ಮಾತಾಡ್ಬೇಕು ಅಷ್ಟೇ. ವಾ ಸೂಪರ್ ಬ್ರೋ, ಇಷ್ಟೊಂದು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ನಾನು ಏನೋ ಅಂದ್ಕೊಂಡಿದ್ದೆ ಬಿಡು, ನಿನ್ನ ತುಂಬ ಮುಂದುವರೆದ್ಬಿಟ್ಟಿದ್ಯಾ ಬಿಡು ನೀನು. ನಾನೇನು ಮಾಡಿಲ್ಲಪ್ಪ, ಹಣೆ ಬರದಲ್ಲಿ ಇಂಥವ್ರು ಅಂತ ಬರೆದ್ಬಿಟ್ಟಿದ್ರೆ ಎಲ್ಲ ತಂತಾನಾಗಿ ಆಗೋಗ್ಬಿಡುತ್ತೆ ಅಷ್ಟೇ. ಈ ವಿಚಾರದಲ್ಲೂ ಹಾಗೆ ಆಗಿದ್ದು. ಏನೋ ಬ್ರೋ, ನೀನು ತುಂಬ ವೇದಾಂತಿ ಥರ ಮಾತಾಡ್ತೀಯ, ನನಗಂತೂ ಏನೂ ಅರ್ಥ ಆಗಲ್ಲ. ಸರಿ ಇರು, ಹೋಗ್ಬಿಟ್ಟು ನಮ್ಮ ಕಾಗೆ ಮುತ್ಕಿನ ಒಂದ್ಸತಿ ಮಾತಾಡ್ಸ್ಕೊಂಡು ಬರ್ತೀನಿ, ಹೆಂಗಿದ್ದಾರೆ ಏನು ಅಂತ ನೋಡ್ಕೊಂಡು ಬರ್ತೀನಿ. ಸರಿ ಹೋಗಿ ಮಾತಾಡ್ಸ್ಕೊಂಡು ಬಾ ಬ್ರೋ. ಆಮೇಲೆ ನಾನು ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ಬ್ರೋ. ಇನ್ನೊಂದು ವಿಷಯನಾ? ಯಾಕೋ ಭಯ ಆಗ್ತಿದೆ. ಹಿಂಗೆ ಪೀಟಿಕೆ ಆಗ್ತಿದೆಯಾ ಅಂದರೆ ಏನೋ ಸೀರಿಯಸ್ ಮ್ಯಾಟ್ರ್ ಇರುತ್ತೆ. ಏನೂ ಮಾಡ್ಕೊಂಡಿಲ್ಲ ತಾನೆ? ಏನು ಬ್ರೋ ನೀನು ಏನೋ ಅಣ್ಣ ಅಂತ ಹೇಳೋಕೆ ಬಂದರೆ ನೋಡು. ಇಲ್ಲ ತಮಾಷೆ ಮಾಡಿದೆ, ಹೇಳು ಏನದು? ಏನಿಲ್ಲ ಬ್ರೋ, ನನಗೆ ಅಲ್ಲಿ ಹಾಸ್ಟೆಲಲ್ಲಿ ಇರೋಕ್ಕಾಗ್ತಿಲ್ಲ, ಬೇಜಾರು ಬ್ರೋ. ಊಟ ಸೆಟ್ ಆಗಲ್ಲ, ಎಲ್ಲ ನಾವೇ ಮಾಡ್ಕೊಬೇಕು, ಏನೂ ಸೆಟ್ ಆಗ್ತಿಲ್ಲ ಬ್ರೋ. ಪ್ಲೀಸ್ ಬ್ರೋ, ಅಪ್ಪನಿಗೆ ಹೇಳು,
ಅಪ್ಪ ನೀನು ಹೇಳಿದ್ರೆ ಕೇಳ್ತಾರೆ. ನಾನು ಇಲ್ಲೇ ಕಾಲೇಜಿಗೆ ಸೇರ್ಕೋತೀನಿ, ಹೇಳು ಪ್ಲೀಸ್. ನಾನೇನೋ ಹಾಸ್ಟೆಲಲ್ಲೇ ಓದ್ಕೋತೀನಿ, ಇಲ್ಲಿದ್ರೆ ಓದ್ಕೊಳಕ್ಕಾಗಲ್ಲ ಅಂತ ಹೋದೆ. ನೀನು ಇಲ್ಲಿದ್ರೆ ನಮ್ಮಪ್ಪ ತಿರ್ಗಾಡಕ್ಕೆ ಬಿಡಲ್ಲ, ಬೈತಾರೆ ಅಂತ ತಾನೇ ನೀನು ಹಾಸ್ಟೆಲ್ಗೆ ಹೋಗಿ ಸೇರ್ಕೊಂಡಿದ್ದು. ನಾನೆಲ್ಲಪ್ಪ ಸೇರ್ಕೊಂಡೆ, ನಿಮ್ಮಪ್ಪನೇ ತಾನೇ. ಇಲ್ಲಿದ್ರೆ ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತಾನೆ, ಕೆಲಸ ಮಾಡೋದಿಲ್ಲ, ಹುಡುಗರ ಜೊತೆ ಬಿದ್ದುಬಿಟ್ಟು ಪೋಲಿ ಬೀಳ್ತಾನೆ ಅಂತ ಅಂದ್ಬಿಟ್ಟು ತಗೊಂಡೋಗ್ಬಿಟ್ಟು ನನ್ನ ಹಾಸ್ಟೆಲಲ್ಲಿ ಬಿಸಾಕಿದ್ದು. ಸರಿ, ಇವಾಗ ಅದಕ್ಕೆ ಹೇಳು ಬ್ರೋ, ಹಂಗೆಲ್ಲ ನಾನೇನು ಮಾಡಲ್ಲ. ಇನ್ಮೇಲೆ ಕಾಲೇಜ್ಗೆ ಹೋಗ್ತೀನಿ, ಮನೆಗೆ ಬರ್ತೀನಿ. ಏನಾದರೂ ಫ್ರೀ ಇತ್ತು ಅಂತಂದರೆ ನಿನ್ನ ಜೊತೆಗೆ ಇರ್ತೀನಿ. ಅಪ್ಪನಿಗೆ ಹೇಳು ಬ್ರೋ, ಹಾಸ್ಟೆಲ್ನಲ್ಲಿ ನನಗೆ ಸೆಟ್ ಆಗ್ತಿಲ್ಲ, ನಾನು ಇನ್ಮೇಲೆ ಇಲ್ಲೇ ಓದ್ಕೊಂಡಿರ್ತೀನಿ, ಡೀಸೆಂಟಾಗಿರ್ತೀನಿ. ಪ್ಲೀಸ್ ಹೇಳು. ಡೀಸೆಂಟಾ? ನೀನಾ? ಆಗ್ಬೋದು. ಹ್ಞೂ ಬ್ರೋ, ನಿಜವಾಗ್ಲೂ ಡೀಸೆಂಟಾಗಿರ್ತೀನಿ, ಪ್ಲೀಸ್ ಹೇಳು. ಸರಿ ಆಯಿತು, ನಾನೊಬ್ಬ ಹೇಳ್ಬಿಟ್ರೆ ಒಪ್ಕೊಬಿಡ್ತದ? ಅಪ್ಪ ಏನಾದರೂ ಅಂದರೆ ನೀನು ಹೇಳು, ನೀನು ಒಪ್ಸು. ಅಮ್ಮನಿಗೆ ಹೇಳಿದ್ದೀನಿ ಆಗಲೇ, ಅಮ್ಮ ಮಾತಾಡುತ್ತೆ. ಇನ್ನು ಹೋಗ್ಬಿಟ್ಟು ನಮ್ಮ ಮುದ್ಕಿನ ಒಂದನ್ನು ಒಪ್ಪಿಸ್ಕೊಂಬರ್ತೀನಿ, ಪ್ಲೀಸ್ ಬ್ರೋ. ಅಲ್ಲ ಕಣೋ, ಈಗ ತಾನೇ ಬಂದಿದ್ಯಾ, ಆಗಲೇ ಈ ವಿಷಯದ ಬಗ್ಗೆ ಎಲ್ಲನೂ ಒಪ್ಪಿಸ್ತಾ ಇದೆಯಲ್ಲ, ಹೆಂಗೆ ನಿಂದು? ಈ ವಿಷಯಕ್ಕೋಸ್ಕರನೇ ಬಂದ ನೀನು? ಹ್ಞೂ ಬ್ರೋ, ಇದಕ್ಕೋಸ್ಕರನೇ ಬಂದಿದ್ದು. ಆವಾಗವಾಗ ಬೇಜಾರಾಗ್ಬಿಡುತ್ತೆ, ಮನೆಯವ್ರು ಯಾರೂ ಇಲ್ಲ ಅಂತಂತ ಹೋಮ್ ಸಿಕ್ ಆಗ್ಬಿಡ್ತೀನಿ ಬ್ರೋ. ನಿಂಗೇನು ಗೊತ್ತು? ಹಲೋ, ನಾನು ಹಾಸ್ಟೆಲಲ್ಲಿ ಇದ್ಬಿಟ್ಟೆ ಬಂದಿದ್ದು, ನನಗೂ ಗೊತ್ತಾಗುತ್ತೆ ಅಲ್ವಾ, ನಿನಗೂ ಗೊತ್ತಾಗುತ್ತೆ ತಾನೇ, ಅದಕ್ಕೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಬ್ರೋ, ನಾನು ಇನ್ಮೇಲೆ ನಿನ್ನ ಜೊತೆಗೆ ಇಲ್ಲೇ ಇರ್ತೀನಿ ಬ್ರೋ, ಪ್ಲೀಸ್ ಕಣೋ, ಹೇಳೋ. ಅಪ್ಪ ನೀವೆಲ್ಲರೂ ಹೇಳಿದ್ರೆ ಅಪ್ಪ ಕೇಳ್ತಾರೆ. ಪ್ಲೀಸ್ ಬ್ರೋ, ಇದೊಂದು ಹೆಲ್ಪ್ ಮಾಡು ಬ್ರೋ, ಇಲ್ಲ ಅನ್ಬೇಡ ಬ್ರೋ. ಸರಿ, ಅಷ್ಟೊಂದೆಲ್ಲ ಬೇಡ, ನಾನು ಹೇಳ್ತೀನಿ. ಆದರೆ ಬಾಯಿ ತುಂಬ ಅಣ್ಣ ಅಂತ ಕರಿಬೋದಲ್ವಾ? ಅದೇನದು ಬ್ರೋ ಅಂದ್ಕೊಂಡು. ಈ ಸಿಟಿಲಿ ಫ್ಯಾಷನ್ ಆಗಿ ಕರೆಯೋದು ಬ್ರೋ, ಸ್ಟೈಲಿಶ್ ಆಗಿ. ನೀನೇನು ಬ್ರೋ ಬೆಂಗಳೂರಲ್ಲಿ ಇದ್ಬಿಟ್ಟು ಬಂದಿದ್ಯಾ, ನಾನಾದರೂ ಮೈಸೂರು. ನೀನೇನಪ್ಪ ನೀನು ಸ್ವಲ್ಪನೂ ಅಪ್ಡೇಟೇ ಆಗಿಲ್ಲ. ನಾನು ಓದಕ್ಕೆ ಹೋಗಿದ್ನಪ್ಪ, ತಿರ್ಗಕ್ಕೆ ಹೋಗಿರಲಿಲ್ಲ. ನೀವು ತಿರ್ಗಕ್ಕೆ ಹೋಗಿದ್ದೀರಲ್ಲ, ತಿರುಗಿ ಸಾಕಾಗಿರ್ಬೇಕು ಪಾಪ, ಅದಕ್ಕೆ ಬಂದಿದ್ದೀರಾ. ನೋಡು ಬ್ರೋ, ಕಾಲು ಎಳಿಬೇಡ ಬ್ರೋ, ಪ್ಲೀಸ್ ಬ್ರೋ, ನಾನು ಹೇಳಿದ ವಿಷಯ ಮಾಡು ಬ್ರೋ. ಅಪ್ಪನಿಗೆ ಹೇಳು ಪ್ಲೀಸ್, ಅಪ್ಪನ ಹತ್ರ ಮಾತಾಡು. ಸರಿ ಆಯಿತು, ನಾನು ಹೇಳ್ತೀನಿ. ಆಮೇಲೆ ಅಪ್ಪ ಒಪ್ಕೊಂಬಿಟ್ರು ಅಂತ ಹೇಳಿ ನೀನು ಹುಚ್ಚುಚ್ಚೊಂಥರ ಅಲ್ಲಿ ಇಲ್ಲಿ ತಿರ್ಗೋದು ಎಲ್ಲ ಮಾಡಬೇಡ. ಕರೆಕ್ಟಾಗಿ ಕಾಲೇಜ್ಗೆ ಹೋಗು, ಕಾಲೇಜಿಂದ ಮನೆಗೆ ಬಂದಮೇಲೆ ನನ್ನ ಜೊತೆನೇ ಇರಬೇಕು, ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗ್ಬಾರ್ದು. ಏನು? ಹಾಗಿದ್ರೆ ಮಾತ್ರ ನಾನು ಮಾತಾಡ್ತೀನಿ. ಬ್ರೋ, ಡೀಲು. ನಾನು ಎಲ್ಲೂ ಹೋಗಲ್ಲ, ಡೀಸೆಂಟಾಗಿ ಇರ್ತೀನಿ, ನಿನ್ನ ಜೊತೆಗೆ ಇರ್ತೀನಿ, ಮನೇಲಿದ್ದರೆ ಫ್ರೀಯಾಗಿ, ಇಲ್ಲಾಂದರೆ ಕಾಲೇಜ್ಗೆ ಹೋಗ್ತೀನಿ ಬರ್ತೀನಿ, ನಿಜವಾಗ್ಲೂ ಬ್ರೋ. ಸರಿ ಆಯಿತು, ಮಾತಾಡ್ತೀನಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈ ಕೆಲಸ ಮಾಡಿಕೊಟ್ಬಿಡು ಬ್ರೋ, ನಾನು ನಿನಗೆ ಋಣಿಯಾಗಿರ್ತೀನಿ ಬ್ರೋ. ಅಯ್ಯೋ, ಅಂತ ದೊಡ್ಡ ಮಾತೆಲ್ಲ ಆಡ್ಬೇಡಪ್ಪ ನೀನು, ನನ್ನ ಕುತ್ತಿಗೆಗೆ ಏನೂ ತರಬೇಡ ನೀನು, ಅದೊಂದು ಕೆಲಸ ಮಾಡು ಆಯಿತಾ? ನಮಸ್ಕಾರ ಫ್ರೆಂಡ್ಸ್, ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.